ಟೋಲ್ಡ್ ಇಲ್ಲ ನಿಜವಾಗ್ಲೂ ಐ ಆಮ್ ಗೆಟಿಂಗ್ ಮ್ಯಾರಿಡ್. ಬಂದರೋ ಬಾವ ಬಂದರೋ ಮೋಡ್ ಆನ್. ಮಜಾ ಇರುತ್ತೆ ಇದು. ಇದ್ರಲ್ಲಿ ನಾವು ಹಿಂಗ್ ಕಣ್ಣ ಮುಚ್ಚಲ್ಲೇ ಆಡ್ತಾ ಇದೀವಿ. ಅಲ್ಲಿಬ್ರು ನೋಡ್ಸಿದೀನಿ. ಶಿವಂಗಿಯಲ್ಲಿ ಇದ್ದೀನಿ ನಾನು. ಮದ್ವೆ ಕರೀರಿ ಅಕ್ಕ ಇದ್ರೆ ನೆಮ್ಮದಿ ಆಗಿರ್ಬೇಕಷ್ಟೇ. ಅಲ್ಲೋಡಿ ಸಮೃದ್ಧ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ, ಇಟ್ಸ್ ಅ ಪ್ರ್ಯಾಂಕ್ ವಿಡಿಯೋ. ಐ ಆಮ್ ಡೂಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಬಟ್ ನಾನು ಈ ಪ್ರ್ಯಾಂಕ್ನ ಆಲ್ಮೋಸ್ಟ್ 3 to 4 ಮಂತ್ಸಿಂದ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಇನಿಷಿಯಲಿ ಐ ಥಾಟ್ ಫನ್ನಿಗೆ ಮಾಡೋಣ, ಬಟ್ ಐ ಹ್ಯಾಡ್ ನೋ ಇಂಟೆನ್ಷನ್ಸ್ ಆಫ್ ರೆಕಾರ್ಡಿಂಗ್ ಇಟ್. ಬಟ್ ಐ ಥಾಟ್ ಈಗ ನಿಜವಾಗ್ಲೂ ನಂಬ್ತಿದ್ದಾರೆ, ಲೆಟ್ಸ್ ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್ ಅಂತ. ಸೊ ಐ ಆಮ್ ಪ್ರ್ಯಾಂಕಿಂಗ್ ಆನ್ 3 to 4 ಕಾಲೇಜ್ ಹುಡುಗರು. ಸೊ ಐ ಮೆಟ್ ದಮ್ ಇನ್ ದರ್ ಕಾಲೇಜ್ ಈವೆಂಟ್. ನನ್ನ ಗೆಸ್ಟ್ ಆಗಿ ಹೋಗಿದ್ದೆ ಆ ಈವೆಂಟಿಗೆ. ಅಲ್ಲಿಂದ ಪರಿಚಯ ಅದಾದಮೇಲೆ ಒಂದು ಪ್ರಾಜೆಕ್ಟಿಗೆ ನನಗೆ ಕಾಲೇಜ್ ಹುಡುಗರು ಬೇಕಿತ್ತು. ಆವಾಗ ಐ ವರ್ಕ್ಡ್ ವಿತ್ ದೆಮ್. ದೇ ಆರ್ ರಿಯಲಿ ನೈಸ್ ಪೀಪಲ್. ಮಜಾ ಇದೆ ಅವ್ರ ಜೊತೆ ಮಾತಾಡೋಕ್ಕೆ. ಆ್ಯಂಡ್ ಐ ಲವ್ ಇಂಟರಾಕ್ಟಿಂಗ್ ವಿತ್ ಪೀಪಲ್ ಅಲ್ವಾ. ಚೆನ್ನಾಗಿ ದೇ ಇಂಟರಾಕ್ಟೆಡ್ ಅಕ್ಕ ಅಂತೆಲ್ಲ ಮಾತಾಡ್ಸ್ಕೊಂಡು. ದೇ ವೆರಿ ರಿಯಲಿ ನೈಸ್ ಪೀಪಲ್. ಅದಕ್ಕೆ ಲೈಕ್ ಐ ಆಮ್ ಸ್ಟಿಲ್ ಇನ್ ಟಚ್ ವಿತ್ ದೆಮ್ ಅಲ್ಲ. ಅವ್ರು ನಂಬಿಲ್ಲ. AI ಜನ್ರೇಟೆಡ್ ಒಂದು ಪಿಕ್ಚರ್ನ ನಾನು ಗ್ರೂಪಲ್ಲಿ ಹಾಕಿದೆ. 1 ವ್ಯೂ ಕೊಟ್ಬಿಟ್ಟು ಟೋಲ್ಡ್ ಇಲ್ಲ ನಿಜವಾಗ್ಲೂ ಐ ಆಮ್ ಗೆಟಿಂಗ್ ಮ್ಯಾರಿಡ್. ವೆರಿ ಅಂದರೆ ತುಂಬ ಕ್ಲೋಸ್ಡ್ ಒನ್ಸಿಗೆ ಮಾತ್ರ ಇನ್ವೈಟ್ ಮಾಡ್ತಿರೋದು. ಅವ್ರು ಹಂಗೂ ಕೇಳ್ತಿದ್ರು, ಅಕ್ಕ ಪ್ರ್ಯಾಂಕ್ ತಾನೆ ಅಂತ. ಜಸ್ಟ್ ಟು ಮೇಕ್ ದೆಮ್ ಬಿಲೀವ್ ದಟ್ ಐ ಆಮ್ ಗೆಟಿಂಗ್ ಮ್ಯಾರಿಡ್. ಐ ಹವ್ ಡನ್ ಅ ಲಾಟ್ ಆಫ್ ಥಿಂಗ್ಸ್. ಐ ಹವ್ ರೆಕಾರ್ಡೆಡ್ ಅದರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ. ಐ ಪೋಸ್ಟ್ ಆಸ್ ಅ ಪ್ರೂಫ್. ಫ್ಲ್ಯಾಶ್ ಬ್ಯಾಕ್. ಇವತ್ತು ಆ್ಯಕ್ಚುಲಿ April 30th. ಇವತ್ತು ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಕ್ಯಾಪ್ಷನ್ನು ಜಸ್ಟ್ ಬಿಕಾಸ್ ಐ ಆಮ್ ಪ್ರ್ಯಾಂಕಿಂಗ್ ಅಮೃತ್, ಮನು ಆ್ಯಂಡ್ ರಂಜು. ಅವರಿಗೆ ಐ ಶುಡ್ ಮೇಕ್ ಇಟ್ ಆಬ್ವಿಯಸ್ ಅನ್ನೋ ಒಂದೇ ರೀಸನ್ಗೆ ಐ ಹವ್ ಸರ್ಚ್ ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಆಲ್ಸೋ ಐ ಆಮ್ ಪ್ಲ್ಯಾನಿಂಗ್ ಟು ಡೂ ಮಿನಿ ಸೀರೀಸ್ ಆನ್ ಇನ್ಸ್ಟಾಗ್ರಾಮ್. ಸೊ ಎರಡೂ ಮಿಕ್ಸ್ ಆಗಿ ಪ್ರ್ಯಾಂಕ್ ಚೆನ್ನಾಗಾಗತ್ತೆ ಅನ್ನೋ ಒಂದು ರೀಸನ್ಗೆ ಆ ಥರ ಒಂದು ಕ್ಯಾಪ್ಷನ್ ಹುಡ್ಕಿದ್ದೀನಿ. ಐ ಆಮ್ ರೆಕಾರ್ಡಿಂಗ್ ದಿಸ್ ಆಸ್ ಅ ಪ್ರೂಫ್. Today is April 30th. Just to prank 3 boys, Ranju, Manu and Amrut. I'm making up this whole scenario about how I meet, whom I meet, when is my madhve and all. What will I get from this? Pure happiness. Today is day May 17. ಸೊ ನನಗೆ ನಾಡಿದ್ದು ಅಂದರೆ 2021 ಒಂದು ವೆಡ್ಡಿಂಗ್ ಮೇಕಪ್ ಇದೆ. ಐ ಆಮ್ ಗೋಯಿಂಗ್ ಟು ಅ ಪ್ಲೇಸ್. ಅದು ನಮ್ಮ ಅಕ್ಕ ಮದುವೆ ಆಗಿದ್ದ ಜಾಗ, ಟು ಬಿ ಹಾನೆಸ್ಟ್. ಅಲ್ಲಿ ನಿಯರ್ ಬೈ ನಮ್ಮ ಆಂಟಿ ಮನೆ ಇರೋದು. ಸೊ ಐ ಕ್ಯಾನ್ ರೆಕಾರ್ಡ್ ದೇರ್. ಅವ್ರಿಗೆ ಅಲ್ಲಿಗೆ ಬರಕ್ಕೆ ಹೇಳಿ ಅಲ್ಲಿ ರೆಕಾರ್ಡ್. ಐ ನೋ ಇಟ್ಸ್ ಅ ವೆರಿ ಹ್ಯೂಜ್ ಪ್ರ್ಯಾಂಕ್. ಪಾಪ ಅವ್ರನ್ನ ಅಲ್ಲಿವರೆಗೂ ಕರೆಸಿ ಇಟ್ ಈಸ್ ವೆರಿ ಬ್ಯಾಡ್. ಬಟ್ ವಾಟ್ಸ್ ದ ಫನ್ ಇಫ್ ವಿ ಕಾಂಟ್ ಎಂಜಾಯ್ ಅ ಪ್ರ್ಯಾಂಕ್? ಸೊ ಐ ಆಮ್ ಸೋ ಸಾರಿ ನೀವು 3 ಜನಕ್ಕೂ. ಥ್ಯಾಂಕ್ಸ್ ಫಾರ್ ಟ್ರಸ್ಟಿಂಗ್ ಮೀ. ಐ ರಿಯಲಿ ಲವ್ ಯು ಗೈಸ್ ಫಾರ್ ಟ್ರಸ್ಟಿಂಗ್ ಮೀ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ನಾನು ಈ ಪ್ರ್ಯಾಂಕ್ನ ಅವ್ರಿಗೆ ಆಲ್ಮೋಸ್ಟ್ 1.5 ತಿಂಗಳಿಂದ ಮಾಡ್ತಾಯಿದ್ದೀನಿ. ಅವರು ಅಕ್ಕ ಬಾವ ಹೆಂಗಿದ್ದಾರೆ, ಆಮೇಲೆ ಹೀಗೆ ಫುಲ್ಲು ಒಂದಿನ ನಾನು ಸುಮ್ಮನೆ ನಾರ್ಮಲಾಗಿ ಶೂಟ್ ಮಾಡ್ಸೋಕೆ ಹೋಗ್ತಿದ್ದೆ. ಅವ್ರ ಕಾಲೇಜ್ ಹತ್ರದಿಂದ ಹೋದಾಗ ಅದೆಲ್ಲ ನಾ ಕಳಿಸಿದ್ದೆ. ಏನಕ್ಕಕ್ಕ ಐ ಟೋಲ್ಡ್ ಪ್ರೀ ವೆಡ್ಡಿಂಗ್ ಶೂಟ್. ಯಾವ ಲೆವೆಲಿಗೆ ನಂಬಿಸಿದ್ದೀವಿ ಅಂದರೆ ಪಾಪ ಐ ಫೀಲ್ ಪಿಟಿ ಫಾರ್ ಯು ಗೈಸ್. ಬಟ್ ನೋಡೋಣ. ಸೊ ಅವ್ರು ಬಂದಿದ್ದ ದಿನ ರಿಯಾಕ್ಷನ್ ರೆಕಾರ್ಡ್ ಮಾಡಬೇಕು. ನೇಹಾ ಅಂತ ಅವಳು ಮೆಸೇಜ್ ಮಾಡಿದ್ಲು. ಪಾಪ ಸೊ ನಾನು ಅಂದ್ಕೊಳ್ತಿದ್ದೀನಿ ಅವಳು ಹೆಲ್ಪ್ ತಗೊಂಡು ಅವಳಿಗೆ ಐ ಟೆಲ್ ದ ಟ್ರೂತ್, ಟೆಲ್ಲಿಂಗ್ ದ್ಯಾಟ್ ಇಲ್ಲ ಆಗ್ತಿಲ್ಲ, ಬಟ್ ಅವ್ರನ್ನ ಕರ್ಕೊಂಡ್ವಾ ಅಂತ ಹೇಳಿಬಿಟ್ರೆ, ಅವಳು ಹೇಳಿಬಿಟ್ರೆ ಅನ್ನೋ ಒಂದು ಭಯನೂ ಇತ್ತೆ. ಸೊ ಐ ಆಮ್ ಜಸ್ಟ್ ಟೇಕಿಂಗ್ ದ ಗಟ್ ಫೀಲಿಂಗ್ ಆ್ಯಂಡ್ ಐಲ್ ಇನ್ಫಾರ್ಮ್ or just call them. ನೋಡೋಣ. I'll decide on that. So ಈಗ ಹೋಗಿ I'll have to chat GPT the invitation. Stay tuned for the reactions. ಸೊ ನನಗೆ ಬಂದಿರೋ ಇನ್ವಿಟೇಷನ್ನೇ ಕಾಪಿ ಪೇಸ್ಟ್ ಮಾಡಿ ಅದನ್ನೇ ನೇಮ್ಸ್ ಚೇಂಜ್ ಮಾಡಿ ಕಳಿಸ್ತಾ ಇದ್ದೀನಿ. ಸೊ ನನಗೆ ಸಮೃದ್ಧ ಅನ್ನೋ ನೇಮ್ ಒಂಥರ ಚೆನ್ನಾಗಿ ಅನಿಸ್ತಿತ್ತು ಮುಂಚೆ. ಸೊ ಅದಕ್ಕೆ ಆಶಿಕಾ ಸಮೃದ್ಧ ಅಂತ ಹಾಕಿದ್ದೀನಿ. ನನಗೆ ಟು ಬಿ ಹಾನೆಸ್ಟ್ ಸಮೃದ್ಧ ನೇಮಲ್ಲಿ ಯಾರೂ ಗೊತ್ತಿಲ್ಲ. ಐ ಆಮ್ ಗೋಯಿಂಗ್ ಫಾರ್ ದ ಮೇಕಪ್ ವರ್ಕ್. ಶಿ ಹ್ಯಾಡ್ ಸೆಂಟ್ ಮೀ. ನಾನು ಅದನ್ನೇ ಕಾಪಿ ಪೇಸ್ಟ್ ಮಾಡಿ ವಿತ್ ದ ಸೇಮ್ ಲೊಕೇಶನ್ ಐ ಆಮ್ ಸೆಂಡಿಂಗ್ ಇಟ್ ಟು ದೆಮ್. ಆಲ್ಸೋ ಹ್ಯಾವ್ ಪುಟ್ ಮೈ ಸಿಗ್ನೇಚರ್ ಲವ್ ಆಶಿಕಾ ಅಂತ ಹಾಕಿ ಐ ಆಮ್ ಜಸ್ಟ್ ಸೆಂಡಿಂಗ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಅ ಫ್ಯಾಮಿಲಿ ಆ್ಯಂಡ್ join our hearts. We are delighted to invite you to celebrate our wedding ಅಂತ ಕಳಿಸ್ತಾ ಇದ್ದೀನಿ. Yeah, let's wait. Same location where my sister got married. ತುಂಬ ಜನನ ಕರೀತಿಲ್ಲ.
ಪ್ಲೀಸ್ ಡೋಂಟ್ ಮೈಂಡ್. ನಾಳೆ ನಂದು ಹಲ್ದಿ ಮತ್ತೆ ಸಂಗೀತ್ ಗೈಸ್. ವೇಟ್, ವಾಯ್ಸ್ ನೋಟ್ ಕಳ್ಸಿದಾನೆ ಮನು. ಡು ಯು ಗೈಸ್ ವಾಂಟ್ ಟು ಲಿಸನ್? ಬಂದರೋ ಭಾವ ಬಂದರೋ ಮೋಡ್ ಆನ್. ಓಕೆ 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 ಅಣ್ಣ. ಫುಲ್ ಜೋಶಲ್ಲಿದ್ದಾರೆ ಪಾಪಚ್ಚಿ. ಐ ಆಮ್ ಸೋ ಸ್ಯಾಡ್ ದಟ್ ಐ ಆಮ್ ಪ್ರ್ಯಾಂಕಿಂಗ್ ದೆಮ್. ಯಾ, ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ಅವರು ಫುಲ್ ರೆಡಿ ಆಗಿ ಬರ್ತಾರೆ ರಿಸೆಪ್ಷನ್ಗೆ ಅಂಡ್ ದಿಲ್ ಗೆಟ್ ಟು ನೋ ಇಟ್ ಸಮನ್ಸ್ ಎಲ್ಸಸ್ ಮ್ಯಾರೇಜ್. ಹೆಂಗಿರುತ್ತಲ್ಲ. ಸಾರಿ ಗೈಸ್, ತುಂಬ ದಿನ ಆದ್ಮೇಲೆ ಯೂಟ್ಯೂಬಲ್ಲಿ ಕಮ್ ಬ್ಯಾಕ್ ಮಾಡ್ತಿದ್ದೀನಲ್ಲ, ವಾಟ್ ಅ ಬ್ಯಾಂಗರ್ ಇಟ್ ಶುಡ್ ಬಿ ಅಂತ ಐ ಆಮ್ ಡೂಯಿಂಗ್ ದಿಸ್. End of flashback. ನನಗೆ ಅನಿಸ್ತಾ ಇತ್ತು, ನನ್ನ ಫ್ರೆಂಡ್ಸಿಗೆ ಹಿಂಗೆ ಹೇಳ್ತಿದ್ದೆ, ಹಿಂಗೆ ಪ್ರ್ಯಾಂಕ್ ಮಾಡ್ತಿದ್ದೀನಿ, ಪಾಪ ಅನ್ನಿಸ್ತಿದೆ ಅಂತ. ವಾಟ್ ಈಸ್ ರಾಂಗ್ ವಿತ್ ಯು ಇಸ್ ಮೈ ಫ್ರೆಂಡ್ಸ್ ರಿಯಾಕ್ಷನ್. ಸೊ ಹೋಪ್ಫುಲಿ they'll come today and it will be a successful prank. they asked akka vlog ಮಾಡ್ಬೋದಾ? I'm like vlog ಮಾಡಿ ನಾನು ಹೇಳೋವರೆಗೂ ಹಾಕ್ಬೇಡಿ. I'm just imagining what if they already know it's a prank and ಅವ್ರು ನನಗೆ ಪ್ರ್ಯಾಂಕ್ ಮಾಡಕ್ಕೆ ಬರ್ತಿದ್ರೆ. But let's hope this prank will be successful and they have truly believed me. ನೋಡೋಣ, ಮಜಾ ಇರುತ್ತೆ ಇದು. Let's go. One eternity later. Actually ಬೇಜಾರಾಗ್ತದೆ. ಎನಿ ಟೈಮ್ ದೇ ಕ್ಯಾನ್ ಬಿ ಹಿಯರ್, ಪಾಪ. ಬಟ್ ಮಜಾ ಇದೆ ತಾನೆ, ಇಟ್ಸ್ ಫನ್ ಟು ಪ್ರ್ಯಾಂಕ್. ಹಲೋ ಹಲೋ, ಹಾ ಹೇಳಿ. 10 ನಿಮಿಷ ಆಗುತ್ತಾ ಜಾಸ್ತಿ ಆಗುತ್ತಾ? ಬಿಕಾಸ್ ನಾನು ಒಂದು 5 ನಿಮಿಷ ಇಲ್ಲಿ ಈಚೆ ಹೋಗ್ತಿದ್ದೆ, ಅದಕ್ಕೆ. ಹೌದಾ, 10 ನಿಮಿಷನೇನಾ? ಇನ್ 7 ಮಿನಿಟ್ಸ್ ತೋರಿಸ್ತಾ ಇದೆ. ಹೌದಾ, ಓಕೆ ಓಕೆ. ನನ್ನ ಲಕ್ಕಿಗೆ ಏನು ಗೊತ್ತಾ, ಈಚೆ ಹುಡುಗಿ ಹೆಸರು ಹಾಕಿಲ್ಲ ಬೋರ್ಡಲ್ಲಿ. ಸಿ, ಚೂ ಲಕ್ಕಿ ಮ್ಯಾನ್. ನಿನ್ ಮದ್ವೆ ಅಂತ ಅವ್ರಿಗೆ ನಂಬಿಟ್ರು ಅವರು. ಹಲೋ, ಅಕ್ಕ, ಹಾ, ಎಲ್ಲಿದ್ದೀರಾ? ಹೊರಗಡೆ. ಹೌದಾ, ಒಳಗಡೆ ಬನ್ನಿ. ಬಂದೆ. ಇದರಲ್ಲಿ ನಾವು ಹಿಂಗೆ ಕಣ್ಣ ಮುಚ್ಚಲ್ಲೇ ಆಡ್ತಾ ಇದೀವಿ. ಅಲ್ಲಿಬ್ರು ನೋಡ್ಸಿದೀನಿ. ಅಕ್ಕ ಇಬ್ರಿದ್ದಾರೆ. ಸರಿ, ಕರ್ಕೊಂಡ್ ಬಾ. ಅವರಿಬ್ರು ಇನ್ನಿಬ್ರು ಎಲ್ಲಿ ಅಂತ ಕೇಳು. ಇಬ್ರೇನ ಬಂದಿರೋದು? ಎಲ್ಲಿ ಬರ್ತಿದಾರ? ಅಕ್ಕ ಬರ್ತಿದಾರ ಅಂತ ಅಂದ. ಹಾಂ ಸರಿ, ಕರ್ಕೊಂಬ. ಮೇಲೆ ಹೋಗ್ತಾ ಇರು. ಹಾ ಸರಿ ಅಕ್ಕ. ಒಂದು ಪ್ರ್ಯಾಂಕ್ ಸಕ್ಸಸ್ಫುಲ್ ಮಾಡೋಕ್ಕೆ ಇಷ್ಟೆಲ್ಲ ನಾಟಕ ಆಡ್ಬೇಕಂತ ದೇವರಣಿಗೂ ಗೊತ್ತಿರಲಿಲ್ಲ. ಬಟ್ ಬಂದಿದ್ದಾರೆ ಅವರು. ಐ ಆಮ್ ಸೋ ಸ್ಯಾಡ್ ಫಾರ್ ದೆಮ್ ಬಟ್ ಹ್ಯಾಪಿ ಫಾರ್ ಮೀ. ಒನ್ ಪ್ರ್ಯಾಂಕ್ ಸಕ್ಸಸ್ಫುಲ್. ಬಂದ್ರಿ 25 ಕಿಲೋಮೀಟರ್. ಇವ್ರದ್ದು ಬಿಟ್ರಿ ನಂದು ಕೇಳ್ರಿ. ಶಿವಗಂಗೆಯಲ್ಲಿ ಇದ್ದಿದ್ದು ನಾನು. ಶಿವಗಂಗೆಯಿಂದ ಬಂದು ಟ್ರೈನ್ ಮಿಸ್ ಮಾಡ್ಕೊಂಡು ಬಸ್ಸಲ್ಲಿ ಬಂದು ಇವ್ನ ಗಾಡಿಯಲ್ಲಿ ಬಂದು ಕರ್ಕೊಂಡು ಇನ್ನೊಂದು ಗಾಡಿ ಎತ್ಕೊಂಡು ಮನೇಲಿ ಇನ್ನೊಂದು ಗಾಡಿ ತರಿಸಿ ಬಟ್ಟೆ ತರಿಸಿ ಆ ಬಟ್ಟೆ ಹಾಕೊಂಡು ಇದು ಬಂದಿದ್ದೀವಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಒಂದು ಫೋಟೋ ತಗೊಂಬೋಣ. ಜರ್ನೀಸ್ ಕನ್ನಡಿಗ ಒಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಅಂತ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಯಶಸ್ವಿನಿ ಮಂಜುನಾಥ್, ಸುದರ್ಶನ್. ಅಲ್ಲೇ ನೋಡ, ಅದೆಲ್ಲ ಮತ್ತೆ ಅದಿರ್ಲಿಲ್ಲ, ಬೇರೆ ಐತೆ. ಸಮೃದ್ಧ ಅಂತ ಇದೆ. ಅದ್ ನಮ್ದಲ್ಲ ಕಣೋ, ರೆಡಿನೂ ಮಾಡಿಲ್ಲ. ಹೊರಗಡೆ ನಮ್ದು. ನಾವು ಬಂದಿರೋದೇ ಇವಾಗ. ಇಲ್ಲಿ ಬೆಳಗ್ಗೆ ನಡೆದಿದೆ ಒಂದ್ ಮದ್ವೆ, ಇನ್ನ ಲೇಟ್ ಆಗಿ ಡೆಕೋರೇಟ್ ಮಾಡ್ತಾ ಇದಾರೆ, ಇನ್ನ ಅದೇನು ತೆಗ್ದಿಲ್ಲ. ಹೆಂಗೋ ನಂಬಿದ್ರಿ ನನ್ನ ಮದುವೆ ಅಂತ. ಕುರಿಗಳು ಸಾರ್ ಕುರಿಗಳು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಯ್ಯೋ, ಅಣ್ಣ ಓದೋಣ. ಹೌದಲ್ಲ, ಸತೀಶ್ ಸ್ನೇಹ ಅಂತ ಇದೆ, ಸತೀಶ್ ಅಂತ. ಅದಕ್ಕೆ ಹೇಳಿದಿಲ್ಲ ಮದುವೆ ಕರೀರಿ ಅಕ್ಕ ಪ್ಲೀಸ್ ಅಂತ. ನೀವು ಬ್ಲಾಗ್ ಮಾಡಿ ಅದಕ್ಕೆ ಮಾಡ್ಲಿ. ನಂಗೆ ಅದಕ್ಕೂ ಬೇಜಾರಾಗಿಲ್ಲ. ಇವರು ಇಷ್ಟು ವರ್ಷದಿಂದ ಬಂದವ್ರು, ಪಾಪ ಪಾಪ ಪಾಪ. ಅದೇ ಅನ್ಕೊಂಡಿದ್ದ ಅವರು. ಬ್ರೋ ಹೇಳ್ಬೇಕಿತ್ತು, ಬ್ರೋ ಅಲ್ಲಿ ಬರ್ರಿ, ಅದು ಆಚೆ ಕಡೆ ಶೂಟ್ ಮಾಡ್ತಾ ಇದ್ದಾರೆ. ಬನ್ನಿ. ಎಲ್ಲರೂ ನಾರ್ಮಲ್ ಪ್ರ್ಯಾಂಕ್ ನೋಡಿರ್ತೀರ, ಈ ತರ ತಿಂಗಳಾನ್ಗಟ್ಲೆಯಿಂದ ಪ್ಲಾನ್ ಮಾಡಿ ಮಾಡಿದ ಪ್ರ್ಯಾಂಕ್ ನಮ್ಗೊಬ್ಬರಿಗೆನಾ? ಹೌದು, ನಿಮ್ಮ 4 ಜನ. सारी उम्र में जो कर्ज बड़े यारे ಅಲ್ಲ, ಇವ್ರು 3 ಜನ ಪಕ್ಕರಾಗರು, ನಾನು ಅವನು. ನೀವು ಸುಮ್ಮನೆ ಇರ್ಬೇಕಿತ್ತು. ಅವ್ರ ಪಾಪ ಗಿಫ್ಟ್ ತಂದವ್ರೆ. ನಾನು ಅನ್ಕೊಂಡೆ ಗಿಫ್ಟ್ ಅಂದ್ರೆ ಪಾಪಜ್ಜಿ ಅಂತ. ಕೊಟ್ಬಿಟ್ಟು ಹೋಗ್ತಾ ಇರ್ಬೇಕು ಮನು. ಹಂಗಂದ್ರೆ ಹೂ ಅನ್ಬೇಕಂದ್ರೆ ಸಾಕು. ಸರಿಯಾಗಿ ಹೋಲ್ಸೇನೆ ಕಟ್ಟ. ಅಲ್ಲ, ನಮ್ಮಮ್ಮ ಹೋಗ್ಬಿಟ್ಟು, ಅಲ್ಲ ನಮ್ಮಮ್ಮ ಹೋಗಿ ಮದುವೆ ಫೋಟೋ ಕಳ್ಸೋದ್ಬೇಕು ಈಗ. ನನ್ನ ಜೊತೆ
ಅಮೃತನ ತಗೊಂಡೆ ಫೋಟೋ. ನಾನು ಅಂದ್ರು ಇದು ಫೋಟೋ ಕಂಡ್ರೋ AI ಫೋಟೋ. ನಾನು ಅವತ್ತು ಅನ್ಕೊಂಡೆ ಅವತ್ತು ಸ್ಟಾರ್ಟಿಂಗ್ ನಮ್ಗೊಂದು ನೋಡಿಲ್ಲ ಮಜಾ ಏನ್ ಗೊತ್ತಾ, ಅಮೃತಿಗೆ ನಮ್ಸಕ್ ನಾನು ನನ್ನ ಫ್ರೆಂಡ್ ಇದ್ದ, ಪ್ಲೀಸ್ ಅವನಿಗೆ ಒಂದು ಹಾಯ್ ಹೇಳು ಅಂದ್ಬಿಟ್ಟು ಹಾಯ್ ಹೇಳ್ಸಿ ನನಗೆ ಫ್ಲಾಶ್ ಬ್ಯಾಕ್. ಸಾರಿ ಅಮೃತ್, ಯು ಹ್ಯಾವ್ ಬೀನ್ ಫೋಲ್ಡ್ ಬೈ ಮೀ. ನಿನಗೆ ಹಾಯ್ ಹೇಳಿದ್ದು ಮಿಸ್ಟರ್ ಮನೋಜ್ ರಾಮ್. ಯು ಹ್ಯಾವ್ ಬೀನ್ ಪ್ರಾಂಕ್ಡ್ ಆಫಿಷಿಯಲಿ. ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು. ಪ್ಲೀಸ್ ನೀನ್ ಕರ್ಕೊಂಡ್ ಬರ್ತೀಯ ಅನ್ಕೊಂಡೆ. ಆಮೇಲೆ ನೇಹ ಬೇರೆ ಇವ್ರಿಗೆ ಕ್ಲೋಸ್ ಹೇಳ್ಬಿಟ್ರೆ ಆ ಪ್ರ್ಯಾಂಕ್ ಹೋಗ್ಬಿಡುತ್ತೆ ಅಂತ ಹೇಳಿಲ್ಲ. ಇವ್ರ ಮದ್ವೆಗೆ ಇವ್ರು ಇಷ್ಟು ಫ್ರೀ ನನಗೆ ನೇಹ ಇದ್ರೆ ನೆಮ್ಮದಿ ಆಗಿರ್ಬೇಕಷ್ಟೇ. ತುಂಬಾ ಏನೆಲ್ಲ ಇದೀರಾ, ಶಾಪಿಂಗ್ ಅಪ್ಡೇಟ್ಸ್ ಇಲ್ಲ, ಹಳದಿ ಅಪ್ಡೇಟ್ಸ್ ಇಲ್ಲ, ಏನೇನಿಲ್ಲ. ಯಾರನ್ನೂ ಕರ್ದಿಲ್ಲ ಮದ್ವೆಗೆ, ಯಾರನ್ನೂ ಕರ್ದಿಲ್ಲ ಮದ್ವೆಗೆ. ಕಡಿಮೆ ಜನ, ಲಿಮಿಟೆಡ್ ಪೀಪಲ್. The only limited people for my marriage right now is 4+5. ಇವನು ಅಲ್ಲ ಈ ಚೌಟ್ರಿ ಮಚಾಲ ಕಾಣಿಸತ್ ಕಣ. ಹೊರಗಡೆ ಇವ್ರದಲ್ಲ ಮುಂದೆ ಇಲ್ಲ, ನಂಗೆ ಲೊಕೇಶನ್ ಇಲ್ಲ. ನಾನು ಬೈತಾನೆ. ಅವ್ರು ಬಂದು ಆಶಿಕ್ ಅವ್ರ ಕಡೆನ ಅಂದ್ರು, ಅವಾಗ ಕನ್ಫರ್ಮ್ ಆಯ್ತು. ಇಲ್ಲಿ ಆರ್ಟಿಸ್ಟ್ ಇನ್ನು ಮಜಾ ಏನ್ ಗೊತ್ತಾ, ರೆಡಿ ಆಗ್ ಬಾ ಅಂತ ಹೇಳೋಳಿದೆ ಪಾಪ. ನಾನು ಅದಕ್ಕೆ ಕೇಳಿದಕ್ಕೆ ಇನ್ನು ಕತೆ ಕೊಡ್ತಾರೆ. ಇವಾಗ ಆಚೆ ಕಡೆ ಶೂಟ್ ಮಾಡ್ತಿದ್ದಾರೆ, ಅಷ್ಟೊಂದು ಜನ ಇಲ್ವಲ್ಲ, ಆಚೆ ಕಡೆ ಶೂಟ್ ನಡೀತಿದೆ. ಮಜಾ ಆಯ್ತಾ? ಹ್ಯಾಡ್ ಫನ್. ಒನ್ಸ್ ಇನ್ ಲೈಫ್ ಟೈಮ್ ಈ ತರ ಇರಬೇಕು. ಮಾತೇ ಇಲ್ಲ. ಗೈಸ್, ಐ ಹ್ಯಾವ್ ಗಾಟ್ ಅ ಗಿಫ್ಟ್ ಫಾರ್ ಮೈ ಫ್ರ್ಯಾಂಕ್ ಗೈಸ್. ಎಲ್ರು ಬನ್ನಿ ಇಲ್ಲಿ, ನಿಮ್ ಮುಖಗಳನ್ನ ತೋರಿಸಿ. ವಾವ್, ವಾಪಸ್ ಎತ್ಕೊಂಡು ಹೋಗ್ಬೇಡಿ ಮತ್ತೆ, ನನಗೆ ಅಂತಾನೆ ತಂದಿದ್ದೀರಾ. ನೆಕ್ಸ್ಟ್ ಮದುವೆ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. May 17th ಹೋಗ್ಬೇಕಿರಲ್ಲ, ರೆಕಾರ್ಡ್ ಮಾಡಿದ್ವಿ. ಇವತ್ತು May 17th. ಪಾಪ ಇವ್ರಿಗೆ ಹಿಂಗ್ ಮಾಡ್ತಾ ಇದೀನಿ. ಇವತ್ತು May 8. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಕುಂದಾಪುರ ಟ್ರಿಪ್ ಕ್ಯಾನ್ಸಲ್. ಅಲ್ಲ ಮಳೇಲಿ ಇಷ್ಟೆಲ್ಲ ಕಾಯ್ದೆ, ನನಗೋಸ್ಕರ ಕಾಯ್ದಿದ್ದು. ಮಜಾ ಕಂಡ್ರು ನೀವು, ಮಜಾ ಇದೆ ಅಂದ್ರೆ so much because ನನ್ಗೋಸ್ಕರ ಬಂದ್ರಲ್ಲ ಅಂತ ಗೊತ್ತಿತ್ತು. ನೀವು ಬರ್ತೀರ ನಿಮಗೋಸ್ಕರನೇ ನಾನು ಹುಡುಕಿ ಆ ತರ ಕ್ಯಾಪ್ಷನ್ ಹಾಕಿದ್ದು, ಲವ್ ರಿಲೇಟೆಡ್ ಕ್ಯಾಪ್ಷನ್. ಆಮೇಲೆ ಅವ್ರ ಕೈಲೆಲ್ಲ ಕಮೆಂಟ್ ಅದಕ್ಕೆ ಮಾಡಿಸಿದ್ದು, ಹಿಂಗ್ ಹಾಕು ನಂಬ್ಲಿ ಅಂತ. ನಾನು ಯಾರಿಗೂ ಗೊತ್ತಾಗಬಾರ್ದು ಪಾಪ, ಸುಮ್ಮನೆ ಹಾಕ್ಬೇಕು ಅಂತ. ಇಫ್ ಯು ನೋ ಏನ್ ಇಮೋಜಿ ಅದು, ಅದೇ ಬ್ಲೂ ಕಲರು, ಅದನ್ನೆಲ್ಲ ಹಾಕಿದ್ದೆ. ಇಫ್ ಯು ನೋ ಸ್ಮೈಲಿಂಗ್ ಇಮೋಜಿ. ನಾನು ಒಬ್ಬರದೇ ಫೋಟೋ ಹಾಕಿದ್ರೆ ಇನ್ನೊಬ್ರ ಫೋಟೋ ಹಾಕಿಲ್ಲ ಅಂತ ಹಾಕಿದ್ದೆ. ಗೊತ್ತು ಕಂಡ್ರು ಮುತ್ತುಗಳ, ಅದಕ್ಕೆ ಕಮೆಂಟ್ ಹಾಕ್ಸಿದ್ ನಾನು, ಅದಕ್ಕೆ ಕ್ಯಾಪ್ಷನ್ ಹಂಗಿದ್ದು. ನಾನು ಫಸ್ಟ್ ಆಫ್ ಆಲ್ ಪಾಪ ನೇಹಂಗೆ ಅವಳು ಅಷ್ಟು ದೂರ ಹೋಗ್ಬೇಕಂತ ಹೇಳಿರ್ಲಿಲ್ಲ. ನೀವೆಲ್ಲರೂ ಹೇಳ್ಬಿಟ್ಟಿದ್ರಿ ಅವಳಿಗೆ, ಇಲ್ಲಾಂದ್ರೆ ಅವಳಿಗೆ ಪ್ರ್ಯಾಂಕ್ ಆಗ್ತಿರ್ಲಿಲ್ಲ. ನೀವ್ ಮಾತ್ರ ಪ್ಲೀಸ್ ಇದನ್ನ ನಿಮ್ ಮನೆಗ್ ತಗೊಂಡ್ ಹೋಗ್ಬಿಡ್ರಿ. ಅಲ್ಲೋಡಿ ಸಮೃದ್ಧ ಮ್ಯಾನಿಫೆಸ್ಟಿಂಗ್ ಲವ್ ಲೈಫ್ ತರ ಇದು. ಕೇಳ್ರಿ ನಮ್ಮನು ಕಂಟೆಂಟ್ ಹೆಂಗ್ ಮಾಡೋಣ, ಯಾವ ತರ ಕಂಟೆಂಟ್ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಎದೆಯಲ್ಲಿ ಎಂತ ಸಂಕಟ ಆಗುತ್ತೆ ಅಲ್ಲ. ಅದಕ್ಕೆ ನಾನು ನೀವು ಬ್ಲಾಗ್ ಮಾಡ್ಲಿ ಅಂತಾನೆ ಕಾಯ್ತಿದ್ದೆ. ಅಕ್ಕ ಬ್ಲಾಗ್ ಮಾಡ್ಬೋದಾ, ಅದಕ್ಕೆ ನಿಮಗೆ ಡೌಟ್ ಬರ್ತಲ್ಲ ಇವಾಗ ಹಾಕ್ಬೇಡಿ ಅಂತ ಅದಕ್ಕೆ ಹೇಳಿ. ಎಷ್ಟು ಕ್ಯೂಟ್ ಆಗಿದ್ದಾಳಲ್ಲ. ನನ್ನ ಮದುವೆ ಊಟ ಜ್ಯೂಸ್ ಅಂತೂ ಅಲ್ಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಕೊಡ್ತೀನಿ, ಎಡಿಟ್ ಮಾಡಿ ಕಳಿಸ್ತೀರಾ? ಇನ್ನು ನಾವೇ ಮಾಡೋದು. ವಾಟ್ ಯು ಗೈಸ್ ಥಿಂಕ್ ಅಬೌಟ್ ದಿಸ್ ಪ್ರ್ಯಾಂಕ್? ಸೊ ಇನ್ಮೇಲೆ ಇದೇ ಥರ ಒಂದಷ್ಟು ಪ್ರ್ಯಾಂಕ್ಸ್ ಮಾಡೋಣ, ಏನಂತೀರ? ಹಿಂಗೆ ಕ್ರೇಜಿ ಪ್ರ್ಯಾಂಕ್ಸ್, ರೆಗ್ಯುಲರ್ ಪ್ರ್ಯಾಂಕ್ಸ್ ಅಲ್ಲ, ಒಂದು ಸ್ವಲ್ಪ ಕ್ರೇಜಿ ಪ್ರ್ಯಾಂಕ್ಸ್. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್.